ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಆಟೋ ಡ್ರೈವರ್ ವಿಜಯ್. ಮಳೆಗಾಲ ಬಂದರೆ ಸಾಕು ನಮ್ಮ ಕರಾವಳಿ ಪ್ರದೇಶದಲ್ಲಿ ಗದ್ದೆಯನ್ನೆಲ್ಲ ಉಳುಮೆ ಮಾಡಿ ಭತ್ತ ಬೆಳೆಯುವಂತಹ ಒಂದು ಕೆಲಸ ಮಾಡ್ತೇವೆ. ಸುಮಾರು 1 ಎಕರೆಗೆ ಕೊಟ್ಟಿಗೆ ಗೊಬ್ಬರ ಹಾಕುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾನು ಮತ್ತು ನನ್ನ ತಾಯಿ ಇಬ್ಬರು ಸೇರಿ ಈ ಕೊಟ್ಟಿಗೆ ಗೊಬ್ಬರವನ್ನು ಈ 1 ಎಕರೆ ಗದ್ದೆಗೆ ಹಾಕುವಂಥ ಕೆಲಸ ನಮ್ಮದು ಇವತ್ತು ನಡೀತಾ ಉಂಟು. ಈ ವರ್ಷ ಒಂದೇ ದನ ಇರುವುದರಿಂದ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಇಲ್ಲ, ಹಾಗಾಗಿ ನಾವು ಸ್ವಲ್ಪ ಕೋಳಿ ಗೊಬ್ಬರವನ್ನು ಯೂಸ್ ಮಾಡ್ತೇವೆ. ಒಂದು ಎಕರೆಗೆ ಕಮ್ಮಿ ಅಂದರೆ ಒಂದು 10 ಚೀಲ ಕೋಳಿ ಗೊಬ್ಬರವಾದರೂ ಬೇಕು. ಇಲ್ಲಿ ನಾವು ಕೋಳಿ ಗೊಬ್ಬರವನ್ನು ಶೇಖರಣೆ ಮಾಡಿ ಇಟ್ಟಿದ್ದೇವೆ. ಒಂದು 10 ಚೀಲ ಕೋಳಿ ಗೊಬ್ಬರ ಉಂಟು. ಕೋಳಿ ಗೊಬ್ಬರ ಹಾಕುವುದರಿಂದ ನಮ್ಮ ಭತ್ತದ ಬೆಲೆ ಸ್ವಲ್ಪ ಜಾಸ್ತಿ ಇಳುವರಿಯನ್ನು ಕೊಡ್ತದೆ. ಹಾಗಾಗಿ ನಾವು ಈ ವರ್ಷ ಒಂದು 10 ಚೀಲ ಕೋಳಿ ಗೊಬ್ಬರವನ್ನು ಹಾಕ್ತಾ ಇದ್ದೇವೆ. ಮಳೆ ಬಂದರೆ ಅಂತೂ ನಮಗೆ ಖುಷಿ. ಈ ಗದ್ದೆಯಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ಅದೊಂದು ಎಕ್ಸಸೈಸ್ ಥರವೇ. ಕೂತ್ಕೊಂಡೆಲ್ಲ ಅಲಸಿದ್ರೆ ಈ ಭತ್ತದ ಗದ್ದೆಗೆ ಬಂದು ಕೆಲಸ ಮಾಡಿದರೆ ಅದೊಂದು ಎನರ್ಜಿಯೇ ಬೇರೆ ಇರ್ತದೆ. ಈ ಗದ್ದೆಯಲ್ಲಿ ನಾವು ಭತ್ತ ಮಾತ್ರ ಬೆಳೆಯುವುದು ಪ್ರತಿ ವರ್ಷ, ಮತ್ತು ತರಕಾರಿ ಅಂತ ಮಾಡೋದಿಲ್ಲ. ಈ ವರ್ಷ ನೋಡಬೇಕು, ತರಕಾರಿ ಮಾಡಿ ಸ್ವಲ್ಪ ಜಾಸ್ತಿಯ ತರಕಾರಿ ಮಾಡಬೇಕು. ಮನೆಗೆ ಉಪಯೋಗ ಹೋಗೋಷ್ಟು ತರಕಾರಿ ಮಾಡಬೇಕು. ಹಟ್ಟಿ ಗೊಬ್ಬರ ಜಾಸ್ತಿ ಇಲ್ಲದಿರುವುದರಿಂದ ನಾವು ಸ್ವಲ್ಪ ದೂರ ನಾವು ಹಟ್ಟಿ ಗೊಬ್ಬರವನ್ನು ಹಾಕಿದ್ದೇವೆ. ಒಂದೊಂದು ಬುಟ್ಟಿಯಷ್ಟು ಒಂದು 10 ಅಡಿಯಷ್ಟು ದೂರದಲ್ಲಿ ಹಾಕಿದ್ದೇವೆ. ಈ ವರ್ಷ ಹಟ್ಟಿ ಗೊಬ್ಬರ ಜಾಸ್ತಿ ಇಲ್ಲ, ಒಂದೇ ದನ ಇರುವುದರಿಂದ ಹಟ್ಟಿ ಗೊಬ್ಬರ ನಮಗೆ ಜಾಸ್ತಿ ಸಿಗಲಿಲ್ಲ ಈ ವರ್ಷ. ನೆಕ್ಸ್ಟ್ ವರ್ಷದಲ್ಲಿ 1-2-3 ದನ ಸಾಕಿ ಹಟ್ಟಿ ಗೊಬ್ಬರವನ್ನು ಜಾಸ್ತಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಗದ್ದೆಗೆ ಗೊಬ್ಬರ ಎಲ್ಲ ಹಾಕಿ ಆಗಿದೆ, ಇನ್ನು ಉಳುಮೆ ಮಾಡಲಿಕ್ಕೆ ಬಾಕಿ ಉಂಟು. ಇದಕ್ಕೆ ಮಳೆ ಬಂದರೆ, ಜೋರು ಮಳೆ ಬಂದರೆ, ಫುಲ್ ನೀರಾದರೆ ಅವತ್ತು ನಾವು ಉಳುಮೆ ಮಾಡೋದು. ಅದಕ್ಕಿಂತ ಮುಂಚೆ ಡೀಸೆಲ್ ಪಂಪ್ ಇಟ್ಟು ಎಂತಾದರೂ ನೀರಿನ ವ್ಯವಸ್ಥೆ ಮಾಡಬೇಕು. ಡೀಸೆಲ್ ಪಂಪ್ ತಗೊಂಡಿದ್ದೇವೆ, 5 HP ಡೀಸೆಲ್ ಪಂಪ್ ತಗೊಂಡು ಇದಕ್ಕೆ ನೀರಿನ ವ್ಯವಸ್ಥೆ ನಾವು ಮಾಡ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನು. ಇಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗ್ತದಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ವಾಚಿಂಗ್.